ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಒಂದು ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೆಂಗಳೂರಿನ ಸರ್ಜಾಪುರದಲ್ಲಿ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ. ಈಗ ಕೆರೆ ನೀರಿನ ಮೂಲಕ ಹಣ ಮಾಡ್ತಾ ಇದ್ದಾರೆ ಖಾಸಗಿ ವ್ಯಕ್ತಿಗಳು. ಕುಡಿಯೋದಕ್ಕೆ ನೀರಿಲ್ಲ, ಬಟ್ ಇವರು ಟ್ಯಾಂಕರ್ಗಳನ್ನ ಕದ್ದು ಮುಚ್ಚಿ ತುಂಬಿಸ್ಕೊಂಡು ರಾಜಾರೋಷವಾಗಿ ಇವರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಜಲಕ್ಷಾಮವನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಈ ಖದೀಮರು. ಕೆರೆಯ ಒಡಲಲ್ಲೇ ಬೋರ್ವೆಲ್ ಕೊರೆದು ಮಾಫಿಯಾ ಮಾಡ್ತಾ ಇದ್ದಾರೆ. ಕನ್ನಹಳ್ಳಿ ಬಳಿಯ ಹಾಲ್ನಾಯಕನಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ನೀರನ್ನ ಟ್ಯಾಂಕರ್ಗಳಿಗೆ ತುಂಬಿಕೊಂಡು ಅಲ್ಲಿಂದ ಸರಬರಾಜನ್ನ ಮಾಡ್ತಾ ಇದ್ದಾರೆ. ಬಫರ್ ಝೋನ್ನಲ್ಲೇ ಅಕ್ರಮವಾಗಿ ನಡೀತಾ ಇರುವಂತಹ ರಸ್ತೆ ನಿರ್ಮಾಣ ಕಾರ್ಯ, ಟ್ಯಾಂಕರ್ ಓಡಾಟಕ್ಕೆ ಕೆರೆಯೊಳಗೆ ಅಕ್ರಮವಾಗಿ ಒಂದು ರಸ್ತೆ ಬೇರೆ ಮಾಡ್ಕೊಂಡಿದ್ದಾರೆ ಇವರು. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ರಸ್ತೆಗೆ ಮಣ್ಣು ಸುರಿದು ಬಂದ್ ಮಾಡಿದ್ದಾರೆ. ಈಗ ಬೋರ್ವೆಲ್ ಮೂಲಕ ಕೆರೆ ನೀರು ತೆಗೆದು ಮಾರಾಟ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿ ಕೂತಿದ್ದಾರೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನಾವು. ಬೋರ್ವೆಲ್ ಕೊರೆದಿರುವಂಥದ್ದು ಕೆರೆಯ ಒಡಲಿನಲ್ಲೇನೆ ಬೋರ್ವೆಲ್ ಕೊರೆದು, ಬೋರ್ವೆಲ್ ಕೊರೆಯೋ ತನಕನೂ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಬೋರ್ವೆಲ್ ಕೊರೆದು ಅದರಿಂದ ನೀರನ್ನ ಸಾಗಾಟ ಮಾಡ್ತಿರ್ತಾರೆ, ಆಗ್ಲೂ ಗೊತ್ತಾಗಲ್ಲ ಅಧಿಕಾರಿಗಳಿಗೆ. ಕ್ರಮ ಕೈಗೊಳ್ಳುವ ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾತ್ರ ಗಪ್ಚುಪ್ಪಾಗಿ ಕೂತಿರ್ತಾರೆ. ಯಾವಾಗ ಸುದ್ದಿ ಪ್ರಸಾರವಾಗುತ್ತೋ, ಟಿವಿ9 ಇದ್ರ ಬಗ್ಗೆ ಯಾವಾಗ ಅಭಿಯಾನ ಮಾಡುತ್ತೋ ಆಗ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ಕೊಳ್ತಾರೆ, ಸ್ಥಳಕ್ಕೆ ದೌಡಾಯಿಸ್ತಾರೆ. ನಾವು ಕ್ರಮಗಳನ್ನ ಕೈಗೊಳ್ತೀವಿ ಅಂತೇಳಿ ಒಂದು ಪೋಸ್ಟ್ ಕೊಡ್ತಾರೆ. ಅಂತ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಮಹದೇವಪುರ ವ್ಯಾಪ್ತಿಯ ಹಾಲ್ನಾಯಕನಹಳ್ಳಿ ಕೆರೆ ಇದು. ಈಗ ತಾನೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ವಾರದಿಂದ ಎಗ್ಗಿಲ್ಲದೆ ನಡೀತಾ ಇದೆ ಟ್ಯಾಂಕರ್ ಮಾಫಿಯಾ. ಯಾವಾಗ ಬೆಂಗಳೂರಿನಲ್ಲಿ ನೀರಿಗೆ ಸಮಸ್ಯೆ ಆಯಿತು ಆಗ ಟ್ಯಾಂಕರ್ನವರು ಎಚ್ಚೆತ್ಕೊಂಡ್ರು, ಒಂದು ಮಾಫಿಯಾ ಮಾಡ್ಕೊಂಡು ಆರಾಮಾಗಿ ದುಡ್ಡು ಸಂಪಾದನೆ ಮಾಡೋಣ ಅಂತೇಳಿ ಅಕ್ರಮವಾಗಿ ರಸ್ತೆ ಕೊರೆಸ್ಕೊಂಡಿದ್ದಾರೆ, ಅಕ್ರಮವಾಗಿ ಬೋರ್ವೆಲ್ ಕೊರೆಸ್ಕೊಂಡಿದ್ದಾರೆ. ಇದಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕನೂ ತಗೊಂಡಿದ್ದಾರೆ. ಕೆರೆಯ 150 ಮೀಟರ್ ಜಾಗದಲ್ಲಿ ಅಕ್ರಮ ರಸ್ತೆ ಬೇರೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವರು. ಬಫರ್ ಝೋನ್ ನಿಯಮವನ್ನು ಉಲ್ಲಂಘಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದು ಬೋರ್ವೆಲ್. ಯಾವಾಗ ಬೆಂಗಳೂರಿನಲ್ಲಿ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಗೊತ್ತಾಯ್ತು, ಅದರಲ್ಲಿ ಒಂದಷ್ಟು ಬಂಡವಾಳ ಮಾಡಿಕೊಂಡು ನಾವು ಹಣ ಮಾಡೋಣ ಅಂಥೇಳಿ ಖದೀಮರು ಮುಂದಾಗಿರೋದು. ಇದು ಕೆರೆಯ ಒಡಲಿನಲ್ಲಿ ಬೋರ್ವೆಲ್ಗಳನ್ನು ಕೊರೆದು ಇದೇ ಬೋರ್ವೆಲ್ನಿಂದ ನೀರನ್ನು ಟ್ಯಾಂಕರ್ಗಳಿಗೆ ತುಂಬಿಕೊಂಡು ಅದೇ ಟ್ಯಾಂಕರ್ ನೀರನ್ನು ಬೇರೆ ಕಡೆ ಹೋಗಿ ಸರಬರಾಜು ಮಾಡೋದು. ಅದು ಕೂಡ ಏನು ಕಮ್ಮಿಗಾದರೂ ಕೊಡ್ತಾರಾ? ಇಲ್ಲ, ಅದನ್ನು 5,000 10,000ಕ್ಕೆಲ್ಲ ಅಲ್ಲೂ ದಂಧೆ. ಎಗ್ಗಿಲ್ಲದ ಸಾಕ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಗಪ್ಚುಪ್ಪಾಗಿ ಕೂತಿದ್ದಾರೆ? ಇದು ನಮ್ಮ ಪ್ರಶ್ನೆ. ಯಾಕೆ ಇವರು ವಿರುದ್ಧ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ? ಯಾಕೆ ನಿಮಗೆ ಕಣ್ಣಿಗೆ ಕಾಣೋದಿಲ್ವಾ? ಇಷ್ಟೊಂದು ಆರಾಮವಾಗಿ ಇವರು ಟ್ಯಾಂಕರ್ ಮೂಲಕ ನೀರನ್ನು ಹೊಡಿತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಯಾಕೆ ನಿಮಗೆ ಕಾಣಿಸೋದಿಲ್ವಾ? ಕಾಣಿಸಿದ್ರು ಕೂಡ ಸುಮ್ಮನಿರ್ತೀರಾ? ಯಾಕೆ ಸುಮ್ಮನಿರ್ತೀರಾ? ಇದು ಟಿವಿ9 ಕೇಳ್ತಾ ಇರುವಂಥ ಪ್ರಶ್ನೆ. ನಾವು ಪ್ರತಿನಿಧಿ ಶಾಂತಮೂರ್ತಿ ಅಲ್ಲ ಸ್ಥಳದಿಂದ ನಮ್ಮ ಪ್ರತಿನಿಧಿ ಈಗ ನಮ್ಮ ಜೊತೆಗೆ ಸಂಪರ್ಕಕ್ಕಿದ್ದಾರೆ, ಮಾತಾಡ್ತಾ ಹೋಗೋಣ. ಎಸ್ ಶಾಂತಮೂರ್ತಿ, ಈಗ ನೀವು ಕೂಡ ಸ್ಥಳದಲ್ಲೇ ಇದ್ದೀರಿ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಇಷ್ಟೊಂದು ರಾಜಾರೋಷವಾಗಿ ಅಲ್ಲಿ ಮಾಡ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ? ಯಾಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಶಾಂತಮೂರ್ತಿ? ಈಗಾಗಲೇ ಏನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಆ ಕೆಲ ಟ್ಯಾಂಕರ್ ಮಾಲೀಕರು ಈ ಒಂದು ಮಾಫಿಯಾವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಆ ಸಾರ್ವಜನಿಕ ಸಂಪರ್ಕವನ್ನ ಕಲ್ಪಿಸಬೇಕಿದಂತ ಆ ಕೆರೆಗಳೇನಿದೆ, ಸಾರ್ವಜನಿಕ ಆಸ್ತಿ ಏನಿದೆ, ಇದನ್ನೇ ತಮ್ಮ ಬಂಡವಾಳವಾಗಿ ಬಳಸ್ಕೊಳ್ತಾ ಇರುವಂಥದ್ದು. ನಾನೀಗ ಸರ್ಜಾಪುರ ರಸ್ತೆಯಲ್ಲಿರ್ತಕ್ಕಂಥ ಹಾಲ್ನಾಯಕನಹಳ್ಳಿಯ ಕೆರೆಯಲ್ಲಿ ಇದ್ದೀನಿ. ಈ ಕೆರೆಯನ್ನ ನೀವು ಗಮನಿಸ್ತಾ ಇರ್ಬೋದು. ಸುಮಾರು 64 ಎಕರೆ ವಿಸ್ತೀರ್ಣ ಇರತಕ್ಕಂಥ ಈ ಒಂದು ಕೆರೆ ಏನಿದೆ, ಈ ಒಂದು ಕೆರೆಯನ್ನ ಈಗ ಆ ಟ್ಯಾಂಕರ್ ಮಾಫಿಯಾಗೆ ಬಳಸ್ಕೊಳ್ತಾ ಇರತಕ್ಕಂಥ ಆರೋಪ ಕೇಳಿಬರ್ತಾ ಇದೆ. ಆರೋಪ ಅನ್ನೋಕ್ಕಿಂತ ಹೆಚ್ಚಾಗಿ ಅದಕ್ಕೆ ಸಾಕ್ಷಿಗಳು ಕೂಡ ಈ ಒಂದು ಸ್ಥಳದಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ನೀವು ಗಮನಿಸ್ತಾ ಇದ್ರೆ ಕೆರೆಯ ಮಧ್ಯಭಾಗದಲ್ಲಿ ಅಂದರೆ ಒಡಲ ಏನಿದೆ ಕೆರೆಯ ನೀರು, ಆ ಒಂದು ಜಾಗದಲ್ಲೇ ಬೋರ್ವೆಲ್ ಅನ್ನು ಕೊರೆದು ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಕೂಡ ಪಡ್ಕೊಂಡು ಅಲ್ಲಿ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಾಗಿಸೋ ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂಥದ್ದು. ಇನ್ನು ಆ ಕೆರೆಯ ಭಾಗವನ್ನು ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಈಗ ಒಂದು ರೂಲ್ಸ್ ಕೂಡ ಇದೆ. ಅಂದ್ರೆ ಕೆರೆಯ ಬಫರ್ ಝೋನ್ ನಲ್ಲಿ ಯಾವುದೇ ರೀತಿಯ ಕಟ್ಟಡಗಳಾಗ್ಲಿ ರಸ್ತೆಗಳಾಗ್ಲಿ ನಿರ್ಮಾಣವನ್ನ ಮಾಡಬಾರ್ದು ಅನ್ನೋ ನಿಯಮ ಕೂಡ ಇದೆ. ಈ ಎಲ್ಲ ನಿಯಮವನ್ನ ಗಾಳಿಗೆ ತೂರಿ ಈಗ ಇಲ್ಲಿ ಟ್ಯಾಂಕರ್ ಮಾಫಿಯಾನ ನಡೆಸ್ತಾ ಇರುವಂಥದ್ದು. ಇನ್ನು ಈ ಒಂದು ಕೆರೆಗೆ ಬರುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ, ಟ್ಯಾಂಕರ್ಗಳ ಓಡಾಟಕ್ಕೆ ರಸ್ತೆಯನ್ನ ಕೂಡ ಅಕ್ರಮವಾಗಿ ನಿರ್ಮಾಣ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರ ಮತ್ತೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯನ್ನು ಕೊಡ್ತಾ ಇದೆ. ಯಾಕಂದ್ರೆ ಇಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಿಕೊಂಡು ರಾಜಾರೋಷವಾಗಿ ಟ್ಯಾಂಕರ್ ಮಾಫಿಯಾ ಮಾಡ್ತಾ ಇದ್ರು ಕೂಡ ಯಾರೊಬ್ಬ ಅಧಿಕಾರಿ ಆಗ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾಗ್ಲಿ ಇದನ್ನ ಕೇಳ್ತಾ ಇಲ್ಲ. ನಮ್ಮ ಜೊತೆ ಒಂದಷ್ಟು ಸ್ಥಳೀಯರು, ಆಮ್ ಆದ್ಮಿಯ ಒಂದು ನಾಯಕರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಎಷ್ಟು ದಿನದಿಂದ ಈ ರೀತಿಯ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಸುಮಾರು ಕಳೆದ 15 ದಿನಗಳಿಂದ ಇದು ಶುರುವಾಗಿದೆ. ಯಾವಾಗ ನೀರಿನ ಬೆಲೆ ಜಾಸ್ತಿ ಆಯಿತು, ಟ್ಯಾಂಕರ್ ಬೆಲೆ ಜಾಸ್ತಿ ಆಯಿತು ಅಂತ ಗೊತ್ತಾಯಿತು, ಅವಾಗ್ಲಿಂದ ಶುರುವಾಗಿದೆ. ಇಲ್ಲಿ ಏನು ಮಾಡಿದೆ ಅಂದರೆ, ಸುಮಾರು ನೀವು ದಿಶಾಂಕ್ ಮ್ಯಾಪ್ ನೋಡಿದ್ರೆ ನೋಡಿ, ನಾವು ಇವಾಗ ನಿಲ್ತಿರೋದು ಕೆರೆ ಮೇಲೆ,
ಕೆರೆ ವೆಟ್ಲ್ಯಾಂಡ್ ಇರುತ್ತೆ, ನಿಲ್ಲಕ್ಕೂ ಆಗಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ರಾತ್ರೋರಾತ್ರಿ ಒಂದು 40 ಲೋಡ್ ಮಣ್ಣ ತಂದು ಹಾಕ್ಬಿಟ್ಟಿದ್ದಾರೆ. ನೀವು ಇಲ್ಲೂ ನೋಡ್ಬೋದು, ಇವಾಗಲೂ ನಾವು ಮಣ್ಣು ಮೇಲೆ ನಿಂತಿದ್ದೀವಿ, ಲೋಡ್ ಕಂಟೈನರ್ಸ್ ಹಾಕ್ತಾನೇ ಇದ್ದಾರೆ. ಆಗ್ತಿರೋದ್ರಿಂದ ಏನಾಗಿದೆ, ಕೆರೆ ಭಾಗ ಸುಮಾರು 100 ಅಡಿಯಷ್ಟು ಒತ್ತುವರಿ ಆಗ್ಬಿಟ್ಟಿದೆ. ಇದೇನಕ್ಕೆ ಮಾಡ್ತಿದ್ದಾರೆ ಅಂದರೆ ಅಲ್ಲೊಂದು ಬೋರ್ವೆಲ್ ಇದೆ, ಆ ಬೋರ್ವೆಲ್ಲಿಂದ ನೀರು ತೊಗೊಂಡು ದುಡ್ಡು ಮಾಡ್ಕೊಳ್ಳೋಣ ಅಂತ. NGT ಆರ್ಡರ್ ಇರೋ ಪ್ರಕಾರ 100 ಅಡಿ ಕೆರೆ ಬಾರ್ಡಿಂದ 100 ಅಡಿ ತನಕ ಯಾರೂ ಕೆರೆ ಏನು ಮಾಡುವಾಗಿಲ್ಲ. ಆರು ಇವರು ಕೆರೆ ಒಳಗಡೆನೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದ್ರ ಸಲುವಾಗಿ ನಾನು ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ, ಹಾಲ್ ಪಂಚಾಯತಿ ಚೇರ್ಮನ್, ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಯಾರೋ ಬೇರೆಯವ್ರು ಮಾಡ್ತಿದ್ದಾರೆ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಏನು ಕ್ರಮ ತಗೋತೀರಾ ಅಂದರೆ ತಹಸೀಲ್ದಾರ್ ಕ್ರಮ ತಗೋಬೇಕು ಅಂತಾರೆ. ಯಾರು ಜವಾಬ್ದಾರಿ ಎಂದು ತಗೋತಾ ಇಲ್ಲ, ಅದೊಂದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇದಿಷ್ಟು ಇಲ್ಲಿ ಆರೋಪವನ್ನು ಮಾಡ್ತಿರುವಂತ ಒಟ್ಟಿನಲ್ಲಿ ಕೆರೆಯ ಒಡಲಳ್ಳಿ ಈ ರೀತಿ ಒಂದು ದಂಧೆ ನಡೀತಾ ಇದ್ರು ಕೂಡ ಯಾರೊಬ್ರು ಎಚ್ಚೆತ್ಕೊಳ್ದೇ ಇರ್ತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರ ಅಂತಾನೆ ಹೇಳ್ಬೋದು. ಓಕೆ ಶಾಂತಮೂರ್ತಿ, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ.